ಜನಸ್ಪಂದನ ಕಾರ್ಯಕ್ರಮಕ್ಕೆ ನನ್ನ ಜೊತೆ ವೇದಿಕೆ ಹಂಚ್ಕೊಂಡಿರ್ತಕ್ಕಂಥ ಎಲ್ಲ ತಾಲೂಕು ಆಡಳಿತದ ಅಧಿಕಾರಿಗಳಿಗೂ, ಮಾನ್ಯ ದಂಡಾಧಿಕಾರಿಗಳು, ಮಾನ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಹಾಗೂ ಡಿಸಿ ಬ್ಯಾಂಕ್ ನಿರ್ದೇಶಕರು, ಹಿರಿಯರಾಗಿರ್ತಕ್ಕಂಥ ರಮೇಶ್ ಅಣ್ಣವರು ಎಲ್ಲ ವೇದಿಕೆ ಹಂಚ್ಕೊಂಡಿದ್ದಾರೆ. ಆಗ ಸಾರ್ವಜನಿಕರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಸೊ ನಿನ್ನೆ ತಾನೇ ತಿಮ್ರಾವನಹಳ್ಳಿ ಪಂಚಾಯತಿ ಮುಗಿಸಿ, ಸಾಯಂಕಾಲ ಮಲ್ಲಾಕಳ್ಳಿ ಪಂಚಾಯತಿ ಮುಗಿಸಿ, ಇವತ್ತು ತಾಯ್ಲೂರು ಸಾಯಂಕಾಲ 3 ಗಂಟೆಗೆ ದೂಲುಪಲ್ಲಿ ಪಂಚಾಯತಿಗಳಿಗೆ ನಮ್ಮ ನಡೆಗೆ ನಿಮ್ಮ ಪಂಚಾಯತಿ ಕಡೆಗೆ ಒಂದು ನಾವೆಲ್ಲ ತಾಲೂಕು ಆಡಳಿತ ವರ್ಗದವರು ಸೇರಿ ನಿಮ್ಮ ಹವಾಲುಗಳನ್ನ ಸ್ವೀಕಾರ ಮಾಡಲಿಕ್ಕೆ ಹಾಗೂ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಒಂದು ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿದ್ದೀವಿ. ಸೊ ನಾನು ಮತ್ತು ತಹಸೀಲ್ದಾರ್ ಇಒರು ಮತ್ತು ನಮ್ಮ ತಾಲೂಕು ಅಧಿಕಾರಿಗಳು ಕೆಳಗಡೆ ಬರ್ತೀವಿ. ನೀವು ಮೇಲಕ್ಕೆ ಬರಕ್ ಆಗೋದಿಲ್ಲ, ನಾವೇ ಕೆಳಗಡೆ ಬರ್ತೀವಿ, ಅಲ್ಲಿ ಕೂತ್ಕೊಂತೀವಿ. ಒಬ್ಬೊಬ್ಬರಾಗಿ ಬಂದು ನಿಮ್ಮ ಸಮಸ್ಯೆಗಳನ್ನ, ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ನಿಮ್ಗೆ ಬರ್ದೇ ಇದ್ರೆ ಅದಕ್ಕೆ ನಮ್ಗೆ ಮನವರಿಸಿ ನಮ್ಗೆ ಲೆಟರ್ ಕೊಟ್ಟು ಅದಾಗೋ ತರ ಕೆಲಸ ಮಾಡ್ಕೋಬೇಕಂತ ಹೇಳ್ತಿದ್ದೀನಿ. ಹಾಗೂ ಎಲ್ಲ ತಾಲೂಕು ಅಧಿಕಾರಿಗಳು ಕೂಡ ಸ್ಪಂದಿಸಿದಿರಿ. ಸೊ ಈ ಮಂತ್ ಸಾಕು, ನೆಕ್ಸ್ಟ್ ಮಂತ್ ಬೇರೆ ಬೇರೆ ಪಂಚಾಯತಿಗಳ ನಿಮ್ಗೆ ತೊಂದರೆ ಆಗ್ದಂಗೆ, ನಿಮ್ಮ ಆಫೀಸ್ ತೊಂದರೆ ಆಗ್ದಂಗೆ ವ್ಯವಸ್ಥೆ ಮಾಡ್ಕೊಂಡು ಅದು ಟೈಮ್ ಟೇಬಲ್ ನಮ್ಮ ಇಒರು ಮತ್ತು ತಹಸೀಲ್ದಾರ್ ಫಿಕ್ಸ್ ಮಾಡ್ತಾರೆ. ಯಾಕಂದ್ರೆ ನಿಮಗೂ ಆಫೀಸ್ ತೊಂದರೆ ಆಗ್ಬಾರ್ದು, ನಮಗೂ ತೊಂದರೆ ಆಗ್ಬಾರ್ದು. ಅದರಿಂದ ಮಂತ್ ಎಂಡ್ ಅಲ್ಲಿ ಒಂದು 2 ಪಂಚಾಯತಿ, ಮಿಡ್ಲ್ ಅಲ್ಲಿ 2 ಪಂಚಾಯತಿ, ಒಂದು ನೆಕ್ಸ್ಟ್ ಮಂತ್ ಒಂದು 6 ಪಂಚಾಯತಿ ನಾವು ನೆಕ್ಸ್ಟ್ ಮಂತ್ ಕರ್ಮ ಮಾಡೋಣ. ಸೊ ಅದರಿಂದ ಆಫೀಸಲ್ಲಿ ನಿಮ್ಗೂ ತೊಂದರೆ ಆಗ್ಬಾರ್ದು, ಸಾರ್ವಜನಿಕಗೂ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ. ಎಲ್ಲ ಕೂಡ ನನ್ನ ಲೋಕಲ್ ಇರ್ತಕ್ಕಂಥ ಎಲ್ಲ ನಾಯಕರು ಮತ್ತು ಪಿಡಿಒಗಳು ಮತ್ತು ವಿಎಗಳು ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಅವೇರ್ನೆಸ್ ಮೂಡಿಸಿ ಹೆಚ್ಚಿನ ರೀತಿಗೆ ಪ್ರಚಾರ ಮಾಡಿ ತಲುಪೋ ತರ ಕೆಲಸ ಮಾಡಬೇಕು. ಇದು ನಮ್ಮ ಸ್ಟಾರ್ಟಿಂಗ್ ಪ್ರೋಗ್ರಾಮು ಇರ್ಲಿ. ಸೊ ಮುಂದಿನ ದಿವಸಗಳಲ್ಲಿ ಯಾವ ಯಾವ ಪಂಚಾಯತಿಗೆ ಹೋಯ್ತು ಆ ಪಂಚಾಯತಿ ಅಧಿಕಾರಿಗಳು ಮತ್ತು ಪಂಚಾಯತಿ ನಮ್ಮ ವಿಎಗಳು ಮತ್ತು ಆರ್ಐಗಳು ಸಂಬಂಧಪಟ್ಟಂಗೆ ಇದು ಗಮನ ಹರಿಸಿ ಕಾರ್ಯಕ್ರಮ ಯಶಸ್ಸು ಮಾಡ್ಬೇಕಂತ ಕೇಳ್ಕೊಂತ ಇದ್ದೀನಿ. ಸೊ ಅದರಿಂದ ಈ ಕಾರ್ಯಕ್ರಮ ಯಶಸ್ಸಾಗುತ್ತೆ ಅಂತ ಒಂದು ನಂಬಿಕೆಯಿಂದ ನಾನು ಮತ್ತು ನಮ್ಮ ತಹಸೀಲ್ದಾರ್ ನಮ್ಮ ಆಡಳಿತ ಕೆಳಗಡೆ ಬರ್ತೀವಿ. ರೈಟ್ ಜಾಸ್ತಿ ಮೇಲೆಗೆ ಬರಕ್ಕಾಗಲ್ಲ, ನಾವು ಕೆಳಗಡೆ ಸೆಟ್ ಮಾಡಿ ಕೆಳಗಡೆ ಬರ್ತೀವಿ. ಎಲ್ರಿಗೂ ಒಳ್ಳೇದಾಗಿ.